ತನ್ನ ತಾಯಿಯನ್ನು ಅತ್ತಿ ಮತ್ತು ಮಾವನ ಸರಿಯಾದ ಸೇವೆ ಮಾಡಲಿ, ಗಂಡನ ಸೇವೆ ಮಾಡಲಿ, ಆ ತರಹದ ದೇವತೆಗಳ ಅನುಗ್ರಹ ಮಾಡಲಿ ಎಂಬುದಾಗಿ ಅದ್ಭುತವಾಗಿ ಆ ವೇದ ಮಂತ್ರದಲ್ಲಿ ಅರ್ಥ ಬರ್ತದೆ. ಆ ಮಂತ್ರದಿಂದ ಇವರೆಲ್ಲರೂ ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡಿದ್ರಂತೆ. ಈ ರೀತಿಯಾಗಿ ಮಂತ್ರಾಕ್ಷತೆ ಕಾಲನ್ನು ಹಾಕಬೇಕಾದರೂ ಸುಮ್ಮನೆ ಹಾಕಬಾರ್ದು. ನಮಗೇನು ಮಂತ್ರ ಬರೋದಿಲ್ಲ, ಆಚರಣೆ ಮಾಡಬೇಕಂದ್ರೆ ಸುಮ್ಮನೆ ಕೈಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಒಳ್ಳೇದಾಗ್ಲಪ್ಪ, ಹೊಸ ನೂತನ ಹೋದ್ರೆ ಒಳ್ಳೆ ದಾಂಪತ್ಯ ಜೀವನ ಬೆಳೀಲಿ ಅಂತ ಇಷ್ಟು ಹೇಳಿ ಆದರೂ ಹರಿಸ್ಬೇಕು. ಈ ಮಂತ್ರಾಕ್ಷತೆ ನಿಂಗೆ ಮುಷ್ಟಿ ತೊಗೊಂಡು ಹಿಂಗೆ ಹೋಗಿಬಿಡೋದು. ನಾವು ಹಿರಿಯರಿದ್ದರೂ ಒಳ್ಳೆಯ ಪ್ರಾರ್ಥನೆ ಮಾಡಿ, ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡಿ ಅವರ ತಲೆ ಮೇಲೆ ಹಾಕಿದಾಗ ಆ ಶ್ರೇಯಸ್ಸಿನಿಂದ ಪರಮಾತ್ಮ, ನೀವು ಪ್ರಾರ್ಥನೆ ಮಾಡಿದರೆ ಅದರಿಂದ ಪರಮಾತ್ಮ ಅವರು ಅನುಗ್ರಹ ಮಾಡ್ತಾರೆ. ಹೀಗೆ ಆ ವಧುವರರಿಗೆ ಒಳ್ಳೆಯ ವೇದ ವಿದ್ವಾಂಸರು, ಒಳ್ಳೆಯ ಭೂಷಣರು, ವೃದ್ಧ ಬ್ರಾಹ್ಮಣರು ಬಂದು ಗಟ್ಟಿಯಾದ ಋಗ್ವೇದಾದಿ ಮಂತ್ರ ವೇದ ಮಂತ್ರಗಳಿಂದ ಅದು ವಿಶೇಷವಾಗಿ ಆಶೀರ್ವಾದವನ್ನು ಮಾಡುತ್ತಾರೆ. ಅಕ್ಷತೆ ಕಾಳನ್ನು ಹಾಕ್ತಾರೆ. ಅದು ಹೆಂಗಿತ್ತು? ಬಾಲಾವೇತ ವಾಪ್ತತಾಂ ದೀರ್ಘಮಾಯು ನಿತ್ಯಾಂ ಪ್ರೀತಿಂ ಚಾಷ್ಟಪುತ್ರಾನ್ ಗುಣಾಢ್ಯಾನ್ ಶಸ್ತಂ ವಿತ್ತಂ ಸಂತತಿಂ ಶೋಭಮಾನಾಂ ಸೌಖ್ಯಂ ಧನ್ಯೋ ಧಾನ್ಯ ಭೋಗೋ ಸಮೃದ್ಧಿಂ. ನೋಡ್ರಿ, ಎಷ್ಟು ಅದ್ಭುತ ಹೇಳ್ತಾರೆ. ಆ ದಂಪತಿಗಳಿಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದರು. ವಿದ್ವಾಂಸರು, ಪಂಡಿತರು ಎಲ್ಲರೂ ಅವರು ಪ್ರಾರ್ಥನೆ ಮಾಡಿದರೆ ಈ ದಂಪತಿಗಳಿಗೆ ವಿಶೇಷವಾದ ದೀರ್ಘಾಯಸ್ಸು ಬರಲಿ, ಅವಚ್ಛಿನ್ನವಾದ ಸ್ನೇಹ ಬೆಳೀಲಿ. ಯಾಕಂದರೆ ಸ್ನೇಹ ಬಹಳ ಮಹತ್ವ. ದಾಂಪತ್ಯ ಜೀವನ ಬೆಳಿಬೇಕಂದ್ರೆ ಒಬ್ಬರಿಗೊಬ್ಬರು ಸ್ನೇಹ ಇರಬೇಕು. ನೀನು ಹೇಳಿದ ನಾನು ಯಾಕೆ ಕೇಳಬೇಕಂತಂದರೆ ಅಲ್ಲಿ ಮುರಿದು ಹೋಯ್ತು. ಹಾಗಾಗಿ ಇವರು ಆಶೀರ್ವಾದ ಮಾಡ್ತಾರಂತೆ, ದೀರ್ಘಾಯಸ್ಸು ಪಡೀಲಿ, ವಿಶೇಷವಾದ ಅಚ್ಛಿನ್ನವಾದ ಸ್ನೇಹವನ್ನು ಬೆಳೆದಿ. ಅಷ್ಟೇ ಅಲ್ಲ, ಗುಣಾಢ್ಯಾನ್ ಅಷ್ಟಪುತ್ರಾನ್, 8 ಮಕ್ಕಳನ್ನು ಪಡೀಲಿ ಅಂತ. ಅದಕ್ಕಂದ್ರೆ ಬರೀ ಮಕ್ಕಳು ಪಡಿಬಾರ್ರಿ, ಗುಣಾಢ್ಯಾನ್ ಅಂತ ಹೇಳ್ತಾರೆ. ಒಳ್ಳೆಯ ಗುಣಶಾಲಿಯಾದ ಮಕ್ಕಳನ್ನು ಪಡಿಬೇಕು ಅಂತ. ಯಾಕಂದರೆ ಗುಣಗಳು ಬಹಳ ಪ್ರಧಾನ ಸಂತಾನದಲ್ಲಿ. ಅಷ್ಟೇ ಅಲ್ಲ, ಶಸ್ತಂ ವಿತ್ತಂ, ಬಹಳವಾದ ಸಂಪತ್ತು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತೇನು ಹೇಳ್ತಾರೆ? ಬಹುಕಾಲ ಕೀರ್ತಿಯಾಗಿ ಬೆಳಗ್ರಿ, ಬಹುಕಾಲ ಬೆಳಗ್ರಿ. ಮತ್ತೆ ಹೇಳ್ತಾರೆ ಸಂತತಿಂ ಸೌಖ್ಯಂ, ನಿಮಗೆ ಉತ್ತಮವಾದ ಮಕ್ಕಳು ಮೊಮ್ಮಕ್ಕಳು ಬೆಳೀಲಿ, ವಂಶ ಪರಂಪರೆ ಬೆಳೆಯಲಿ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ವಿವಾಹದಲ್ಲಿ ಕೊನೆಗೆ ವಂಶಪಾತ್ರೆ, ಬಿದುರಿನ ಪಾತ್ರೆ ಒಳಗೆ ದೀಪವನ್ನಿಟ್ಟು ತಲೆಗೆ ಹಚ್ತಾರೆ. ಯಾಕೆಂದರೆ ಇಬ್ಬರ ವಂಶ ಬೆಳೆಯಲಿ ಅಂತ. ವಂಶಕರ ಶ್ರೇಷ್ಠ, ವಂಶ ಸಮುದ್ಭವ, ಇಬ್ಬರ ವಂಶಗಳು ಬೆಳೆಯಲಿ ಎಂಬ ಉದ್ದೇಶದಿಂದ. ವಂಶ ಅಂತಲೇ ಬಿದುರು, ಆ ಬಿದುರು ಉತ್ತರವಾಗಿ ಬೆಳೆದಿರ್ತದೆ. ಹಾಗಾಗಿ ಇಬ್ಬರ ವಂಶವನ್ನು ಬೆಳೆಯಲಿ ಎಂಬುದಾಗಿ ಅವರು ಸತ್ಸಂತಾನ ಉಳ್ಳವರಾಗಲಿ ಎಂದು ಪ್ರಾರ್ಥನೆ ಮಾಡ್ತಾರೆ. ಮತ್ತೇನು? ಸೌಖ್ಯಂ, ಎಲ್ಲ ಸಂತಾನ ಇದೆ, ಹಣ ಇದೆ, ಆಯಸ್ಸಿದೆ, ಆನಂದ ಇಲ್ಲ ಅಂದರೆ ಅದಕ್ಕೆ ಹೇಳಿದ್ರು ಸೌಖ್ಯಂ, ಆನಂದವಿಲ್ಲ. ನೋಡಿ, ಬ್ರಾಹ್ಮಣರು ಆಶೀರ್ವಾದ ಮಾಡೋದು ಒಂದಕ್ಕೊಂದು ಹೇಗೆ ಲಿಂಕ್ ಇದೆ ನೋಡಿ. ಒಂದಿಲ್ಲ ಯಾವುದೋ ಅದರ ಒಂದು ಮಿಸ್ ಆದ್ರೂ ಕಷ್ಟ. ಸೌಖ್ಯಂ, ಆನಂದ ಬೇಕು. ಯಾಕಂದರೆ ಪರಮಾತ್ಮ ಆಯಸ್ಸು ಕೊಟ್ಟಾನ, ಸಂಪತ್ತು ಕೊಟ್ಟಾನ, ಹಣ ಕೊಟ್ಟಾನ, ಎಲ್ಲ ಸಂತಾನನೂ ಕೊಟ್ಟಿದ್ದಾನೆ, ಮೊಮ್ಮಕ್ಕಳು ಎಲ್ಲನೂ ಕೊಟ್ಟಿದ್ದಾನೆ. ಆದರೆ ನೆಮ್ಮದಿ ಇಲ್ಲದಿದ್ದರೆ ನಮಗೆ ಏನೇ ಇದ್ದರೂ ಅದು ವ್ಯರ್ಥ. ಅದಕ್ಕೆ ಒಬ್ಬರು, ನಾನು ಹೋದ್ಸಲ ಇಲ್ಲಿ ಬಂದಾಗ ಒಂದು ಕತೆ ಹೇಳ್ತಿದ್ದೆ. ಏನು ಅಂದರೆ, ಒಬ್ಬ ವಯಸ್ಸಾದ ಮುದುಕಿ ದೇವರೇನು ಪ್ರತ್ಯಕ್ಷ ಆಗಿಬಿಟ್ಟ. ಪ್ರತ್ಯಕ್ಷ ಆದಾಗ ಏನು ಬೇಕು ನಾನು ಕೇಳಿದಂತೆ. ಕೇಳಿದ್ಮೇಲೆ ನನಗೇನು ಬೇಡಪ್ಪ, ಒಂದು ಆಸೆ ಏನಂದರೆ 3 ಅಂತಸ್ತಿನ ಮನೆಯ ಮೇಲೆ ನಾನು ನಿಲ್ಲಬೇಕು. ಮುಗಿತಾ? ಇನ್ನೂ ಇದೆ ಕೇಳೋದು ನಾನು ದೇವರಿಗೆ. ಏನು? ಕೆಳಗಡೆ ನನ್ನ ಮರಿ ಮೊಮ್ಮಗ ನನ್ನನ್ನು ಕುರಿತು ಒದರಬೇಕು. ಮತ್ತೆ ನಾನು ನನ್ನ ಮರಿ ಮೊಮ್ಮಗನಿಗೆ ಮೇಲಿನಿಂದ ಬಂಗಾರ ತಟ್ಟಿ ಒಳಗೆ ಹಾಲನ್ನು ಕಲಿಸ್ಕೊಂಡು ದಡ ಬಂದು ಬಾಯಿ ತುತ್ತಿಡಬೇಕು. ಎಂಥ ಚಾಣಾಕ್ಷ ಮುದುಕಿ. ಈಗ ಈ ಒಂದೇ ವರದಾಗೆಲ್ಲ ಕೇಳಿದೆ. 3 ಅಂತಸ್ತಿನ ಮನೆ ಅಂದರೆ ಅಷ್ಟು ಆಸ್ತಿ ಬೇಕು, ಮ್ಯಾಲೆ ನಿಂತ ಕೆಳ ಮರಿ ಮೊಮ್ಮಗ ಓದಿರ್ಬೇಕು ಅಂದ್ರೆ ಅಷ್ಟು ಆಯಸ್ಸು ಬೇಕು.
ಬಂಗಾರ ತಟ್ಟೆ ಒಳಗೆ ನಾನು ಉಣಿಸ್ಬೇಕು, ಬಂಗಾರ ಬೇಕು. ಅದ ಕರೆದಾಗ ನಾನು ಕೆಳಗಿಳಿದು ಉಣಿಸ್ಬೇಕು. ಹೆಂಗೆ ಇಳಿಬೇಕು? ದಡ ದಡ ಇಳಿಬೇಕು. ದೇಹದ ಗಟ್ಟಿ ದಾಡ್ಡೆ ಬೇಕು ಮತ್ತು ತುಣಿಸ್ಬೇಕು. ಇದೊಂದು ಚಾಣ. ಅವಳೇನಾದ್ರೆ ಮುಖ್ಯ ಬೇಕಂತ ಕೇಳಿ ಕೊಟ್ಟು ಬಿಡ್ತಿದ್ದ. ಆದರೆ ಮನುಷ್ಯ ಕಲಿಯುವ ಮನುಷ್ಯರ ಬುದ್ಧಿ ಅಂತದ್ದು. ಏನೇ ಕೊಟ್ಟರು ತೃಪ್ತಿನೇ ಇಲ್ಲ. ನೀವೇನೇ ಕೊಡ್ರಿ ಅದ್ರ ಮೇಲೆ ಇಷ್ಟೇ ಕೊಡ್ರಿ ಸ್ವಲ್ಪ ಕೊಡ್ಬೋದಾಗಿತ್ತು. ಸೀರೆ ಕೊಡ್ರಿ ಚಾ ಸೋಸ ಬಟ್ಟೆ ಆಗದ ಅಂತ ಹೇಳ್ತೀವಿ. ಧೋತ ಕೊಡ್ರಿ ಯಾರು ಹುಡುಕೋತಾವ ಅಂತ ಅಂತೀವಿ. ಯಾಕಂದರೆ ತೃಪ್ತಿ ಇಲ್ಲ ಮನುಷ್ಯನಿಗೆ. ಹಾಗಾಗಿ ಇವಳು ಹಂಗೆ ಕೇಳಿದ್ರಂತೆ, ಇಷ್ಟು ಆಯಸ್ಸು, ಇಷ್ಟು ಐಶ್ವರ್ಯ, ಇಷ್ಟು ಅಂತಸ್ತು, ದಡ ಇಳಿಬೇಕಂತ, ದೇಹದಲ್ಲಿ ಆರೋಗ್ಯ ಬೇಕು. ಹಾಗೆ ನಮಗೆ ಎಷ್ಟೇ ಆಯಸ್ಸು ಕೊಟ್ಟರು ನೆಮ್ಮದಿ, ಆನಂದ, ಆಯಸ್ಸು, ದೇಹದಲ್ಲಿ ದಾರ್ಢ್ಯ ಇವು ಕೊಟ್ಟ ಅಂದರೆ ಅದು ಪರಿಪೂರ್ಣವಾಗ್ತದೆ. ಇಷ್ಟು ಆನಂದವನ್ನು ಕೊಡಬೇಕು. ಮತ್ತು ಅವ್ರು ಹೇಳಿದರೆ ಧಾನ್ಯ ಭೋಗ ಸಮೃದ್ಧಿ. ಬ್ರಾಹ್ಮಣರ ಆಶೀರ್ವಾದ ಹೆಂಗಿತ್ತು ಅಲ್ಲಿ ಅಂದರೆ ದೀರ್ಘಾಯಸ್ಸು ಬೇಕು, ಅವಿಚ್ಛಿನ್ನವಾದ ಸ್ನೇಹ ಇರಬೇಕು, ಒಳ್ಳೆಯ ಸಂತಾನ ಆಗಬೇಕು. ಆ ಸಂತಾನ ಒಳ್ಳೆ ಗುಣಶಾಲಿಯಾದ ಮಕ್ಕಳು ಹುಟ್ಟಬೇಕು. ಅದಾದ ಮೇಲೆ ಅವರು ಬೆಳೆಸಲಿಕ್ಕೆ ಸಂಪತ್ತು ಬೇಕು. ಅದು ಸಂಪತ್ತು ಹೇಳಿದರು. ಸಂಪತ್ತು ಬಂದ ಮೇಲೆ ಕೀರ್ತಿ ಬೇಕು, ಬಹುಕಾಲ ಕೀರ್ತಿ ಬರಲಿ ನಿಮಗೆ. ಆಮೇಲೆ ನಿಮಗೆ ಮಕ್ಕಳಿಂದ ಮೊಮ್ಮಕ್ಕಳು ಬೆಳೀಲಿ ಅಂತ ಆಶೀರ್ವಾದ ಮಾಡಿದರು. ಅದಾದ ಮೇಲೆ ಅಷ್ಟೆಲ್ಲ ಬೆಳೆದ ಮೇಲೆ ಆನಂದ ಇರಬೇಕು ಸಂಸಾರದಲ್ಲಿ. ಇಷ್ಟಾದ ಮೇಲೆ ಹೇಳಿದ್ರಂತೆ, ಇಷ್ಟು ಸಂಸಾರ ಬೆಳೆದ ಮೇಲೆ ತಿನ್ನಲಿಕ್ಕೆ ಧಾನ್ಯ ಬೇಕಲ್ಲ, ಅದಕ್ಕೆ ಹೇಳಿದ್ರಂತೆ ಧಾನ್ಯ ಭೋಗೋ ಸಮೃದ್ಧಿ ಅಂತ ಹೇಳಿದ್ರಂತೆ. ಧಾನ್ಯ ಬೇಕು ಮನೆಯೊಳಗೆ. ಆಮೇಲೆ ಹೊಲ, ಮನಿ, ಹಸುನು ಒಂದು ದೊಡ್ಡ ಸಂಪತ್ತೇ. ಈಗ ಯಾರು ಸಾಕ್ತಾ ಇಲ್ಲ. ಹಸು ಇತ್ತಂದರೆ ಅದು ಲಕ್ಷ್ಮಿ ಇದ್ದಂತೆ, ದೊಡ್ಡ ಸಂಪತ್ತು. ಇವೆಲ್ಲವೂ ಕೂಡ ನಿಮಗೆ ಹೊಂದಲಿ ಬರಲಿ ಅಂತ ಬ್ರಾಹ್ಮಣರ ಆಶೀರ್ವಾದ ಮಾಡ್ತಿದ್ರು. ಹೀಗೆ ಅಲ್ಲಿ ಬಂದಿರತಕ್ಕಂತಹ ವೃದ್ಧ ಬ್ರಾಹ್ಮಣರು ದಂಪತಿಗಳು ಈ ತರಹದ ಆಶೀರ್ವಾದವನ್ನು ಮಾಡ್ತಿದ್ರು. ಎಷ್ಟು ನೋಡ್ರಿ, ಒಂದು ಬ್ರಾಹ್ಮಣರ ಆಶೀರ್ವಾದ ಯಾಕೆ ಬೇಕು ಅಲ್ಲಿಗೆ ಇದನ್ನು ನೋಡ್ಬೇಕು ನಾವು. ರಾಜನಿಜಯದಲ್ಲಿ ಏನು ಬರ್ತದೆ, ಒಬ್ಬ ಬ್ರಾಹ್ಮಣ ಒಳ್ಳೆಯ ಅನುಷ್ಠಾನ ವೇದಜ್ಞ ಬ್ರಾಹ್ಮಣ ಆಶೀರ್ವಾದ ಮಾಡಿದ ಅಂದರೆ ಇಷ್ಟೆಲ್ಲವೂ ಅವನು ಅಪೇಕ್ಷೆ ಪಡ್ತಾನೆ. ಅವನಿಗೆ ನೀವೇನು ಕೊಡ್ತೀರಿ? ಒಂದು ದಕ್ಷಿಣ ಕೊಡ್ತೀರಿ. ದಕ್ಷಿಣ ಪ್ರಾಧಾನ್ಯ ಅಲ್ಲ ಅಲ್ಲಿ. ಅವರು ಸಂತೋಷದಿಂದ ಏನು ಹರಿಸ್ತಾನಲ್ಲ ಅದು ನಮಗೆ ಕಾಪಾಡೋದು. ನಾವು ಕೊಟ್ಟ ಅವರ ಗೌರವ ಸಂಭಾವನೆ ಅದು ಖರ್ಚಾಗಿ ಹೋಗ್ತದೆ. ಆದರೆ ಅವರು ಕೊಟ್ಟ ಆಶೀರ್ವಾದ ಅದು ನಿರಂತರ ಇರ್ತದೆ. ಹಾಗಾಗಿ ಬ್ರಾಹ್ಮಣರ ಆಶೀರ್ವಾದ ಮೊದಲು ಪ್ರಾಧಾನ್ಯ ವಿವಾಹದಲ್ಲಿ. ಇಲ್ಲಿ ವೆಂಕಟನಾಥಾಚಾರ್ಯರ ವಿವಾಹ ಸಂದರ್ಭದಲ್ಲಿ ಇವೆಲ್ಲ ನಡೀತು. ಬ್ರಾಹ್ಮಣರು ಬಂದು ಬ್ರಾಹ್ಮಣರು ಹೇಗಿದ್ದರು ಅಂತ ವರ್ಣನೆ ಮಾಡಿದರು. ಬ್ರಾಹ್ಮಣರು ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದರು. ಇನ್ನೊಂದು ರೀತಿಯಿಂದ ಆಶೀರ್ವಾದವನ್ನು ನಾವು ಹೇಳಿದ್ರು. ಹೇಗೆ? ಇಂದ್ರಾಣಿ ಬಲರಿಪು ವೈರಿಣೀವ ವಾಣಿ ಲೋಕೇಶೇ ಕಲಶ ಪಯೋಧಿ ಕನ್ಯಕೀವ ಗೋವಿಂದೇ ಗರಲ ಗಲೆ ಗಿರೀಂದ್ರ ಕನ್ಯಾ ಸ್ಯಾತ್ ದಯಿತ ಮನ ಪ್ರಹರ್ಷಣೀಯಂ. ಬ್ರಾಹ್ಮಣರು ಹಣ ಬರಲಿ, ಸಂತಾನ ಬರಲಿ, ಇವೆಲ್ಲ ಆಶೀರ್ವಾದ ಮಾಡಿ ಇನ್ನೊಂದು ರೀತಿಯಿಂದ ಆಶೀರ್ವಾದವನ್ನು ಹೇಳ್ತಾರೆ. ಏನು ಅಂದರೆ ಕನ್ಯಾ ಅಂದರೆ ಈ ಏನು ನೂತನವಾಗಿ ವಿವಾಹ ಆಗಿದ್ದಾಳೆ ಈ ವಧು ಬಲ್ಲರಿಪು ವೈರಿಣಿ ಇಂದ್ರಾಣಿ ಇವಾ. ನೋಡಿ ಎಂತ ಅದ್ಭುತ ಅಂದರೆ, ಇಂದ್ರನ ಹೆಂಡತಿ ಯಾರು? ಶಚಿ. ಶಚಿಯಂತೆ ಇವಳು ಇರಲಿ. ಏನಿದು ಶಚಿ ಅಂತ ಇರಲಿ ಅಂದರೆ, ಶಚಿಯ ಗಂಡ ಇಂದ್ರ. ಇಂದ್ರನಿಗೆ ಎರಡು ಆಪತ್ತು ಬಂದಿತ್ತು, ಕಷ್ಟಗಳು. ದೈತ್ಯರು ಬರ್ತಾರೆ, ಯುದ್ಧ ಆಗ್ತದೆ, ಸೋಲಿಸ್ತಾರೆ, ಮತ್ತೆ ಓಡೋಗ್ತಾನೆ, ಮತ್ತೆ ಅದು ದೇವತಾನುಗ್ರಹದಿಂದ ಮತ್ತೆ ಬಲ ಸಿಗ್ತದೆ, ಮತ್ತೆ ಯುದ್ಧ ಆಗ್ತದೆ, ಮತ್ತೆ ಬರ್ತದೆ. ಬಲಿರಾಜ ದೈತ್ಯರು ಎರಡು ಸಲ, ಸಾಕಷ್ಟು ಸಲ ದೇವತೆಗಳ ಯುದ್ಧಕ್ಕೆ ಹೋಗಿದ್ದಾರೆ. ಎಷ್ಟು ಸಲ ಸೋತಾರೋ ಗೆದ್ದಾರೋ ದೇವತೆಗಳು. ಅವಾಗ ಹೆಂಡತಿ ಅದಕ್ಕೆ ಹೆಂಡತಿ ಗಂಡನ ಬಡತನದಲ್ಲಿ ಗೊತ್ತಾಗ್ತದೆ ಹೆಂಡತಿಯ ಗುಣಗಳು. ಗಂಡನ ಬಡತನದಲ್ಲಿ, ಗಂಡನ ಆಪತ್ತಿನಲ್ಲಿ ಹೆಂಡತಿಯ ಧರ್ಮ ಎಂಥದ್ದು, ಅವ್ರ ಗುಣ ಎಂಥದ್ದು ಅಂತ ಅವಾಗೇ ಗೊತ್ತಾಗ್ತದೆ. ಶಚಿ ಅಂತೆ ಅಂದರೆ, ಶಚಿ ನಮ್ಮಂತರು ಯಾರಾಗಿದ್ರೆ ನೋಟಿಸೇ ಬೇಡ, ಕಿರಿಕಿರಿ. ಯಾಕೆ ನೋಟಿಸ್ ಕೊಡ್ಲಿಕ್ಕೆ ನಮ್ಮವರೇ ತಂದೆ ತಾಯಿ ಅಂದರೆ ಬೇಡ ಕಿರಿಕಿರಿ ಬೇಡ ಅಂತೀವಿ. ಯಾಕಂದ್ರೆ ಅಷ್ಟು ಯುದ್ಧ, ಅಷ್ಟು ಶತ್ರುಗಳ ಪೀಡೆ ಇಂದ್ರನಿಗೆ. ಹಾಗಾಗಿ ಇವಳು ಕೂಡ ಅಂದರೆ ಇವಳು ಗಂಡಿಗೆ ಶತ್ರುಗಳಿದ್ದಾರಂತ ಅರ್ಥ ಅಲ್ಲ. ಇವಳು
ಗಂಡನಿಗೆ ಆಪತ್ತು ಕಷ್ಟ ಅಂತ ಬಂದಾಗ ಇವಳು ಎದೆಗುಂದದೇನೆ ಗಂಡನೊಟ್ಟಿಗೆ ನಿಲ್ಲಿ ಅಂತ ಆಶೀರ್ವಾದ. ಇದು ಎಂತ ಆಶೀರ್ವಾದ ನೋಡಿ. ಕಷ್ಟ ಇಲ್ಲದೇನೆ ಯಾರು ಜೀವನ ಯಾರಲ್ಲಿ ಕಷ್ಟ ಇಲ್ಲ ಹೇಳಿದ್ರೆ ಎಲ್ಲರಲ್ಲೂ ಕಷ್ಟ ಇರ್ತದೆ. ಹಾಗಾಗಿ ಇವಳು ಶಚಿದೇವಿಯಂತೆ, ಇಂದ್ರನಲ್ಲಿ ಶಚಿದೇವಿ ಹೇಗಿದ್ದಾಳೋ ಹಾಗೆ ಈ ವಧು ಇರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಲೋಕೇಶೇ ವಾಣಿವ, ಬ್ರಹ್ಮದೇವರಲ್ಲಿ ಸರಸ್ವತಿ ಅಂತೆ. ಸರಸ್ವತಿ ಬ್ರಹ್ಮದೇವರು ಒಳ್ಳೆಯ ದಂಪತಿಗಳು, ಜಗತ್ತಿಗೆ ವಿಶೇಷವಾಗಿ ಆಶೀರ್ವಾದ ಮಾಡುವಂಥ ದಂಪತಿಗಳು. ಅವರಂತೆ ಇವರು ಕೂಡ ದಾಂಪತ್ಯ ಜೀವನವಿರಲಿ. ಇನ್ನ ಗೋವಿಂದೇ ಕಲಶ ಪಯೋಧಿ ಕನ್ಯಕಾಯ, ಯಾರು ಸಮುದ್ರರಾಜನ ಮಗಳು ಯಾರು ಲಕ್ಷ್ಮೀದೇವಿ, ಅವಳು ಯಾರಲ್ಲಿ ನಾರಾಯಣನಲ್ಲಿದ್ದಂತೆ ನಿತ್ಯ ವಿಯೋಗಿನಿ. ಅವಳು ಗಂಡನನ್ನು ಬಿಟ್ಟು ಯಾವತ್ತು ಇರಂಗಿಲ್ಲ. ನಾವೇನೇ ಪೂಜೆ ಮಾಡಿದ್ರು ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ರಂಗನಾಥ, ಲಕ್ಷ್ಮೀ ಸತ್ಯನಾರಾಯಣ, ಲಕ್ಷ್ಮಿಯನ್ನು ಬಿಟ್ಟು ಪೂಜೆ ಮಾಡುವ ಇಲ್ಲೇ ಇಲ್ಲ ನಮ್ಮಲ್ಲಿ. ಯಾಕಂದರೆ ಲಕ್ಷ್ಮೀ ಒಟ್ಟಿಗೆ ಪೂಜೆ ಮಾಡಿದರೆ ಪರಮಾತ್ಮ ಸ್ವೀಕಾರ. ವರಮಹಾಲಕ್ಷ್ಮಿ ವ್ರತ ಮಾಡ್ತೀರಿ, ನಾಡ್ದ ಬಂದು ಶ್ರಾವಣ ಮಾಡಿ, ಅದು ಕೇವಲ ಲಕ್ಷ್ಮಿಯೊಂದೇ ಪೂಜೆ ಮಾಡಿದರೆ ಪರಮಾತ್ಮ ಲಕ್ಷ್ಮೀ ಅನುಗ್ರಹ ಮಾಡಲ್ಲ, ಪರಮಾತ್ಮ ದೂರ ತುಳಿತು. ಯಾರನ್ನು ಕುರಿತು ಪೂಜೆ ಮಾಡಿರೋ ಅಕ್ಕಿನೇ ಆಶೀರ್ವಾದ ಮಾಡಲ್ಲ. ಯಾವಾಗ ಅಕ್ಕಿನೊಂದೇ ಪೂಜೆ ಮಾಡಿದರೆ ಅವಳೊಟ್ಟಿಗೆ ನಾರಾಯಣನ ಪ್ರತಿಮೆ ಇಡಬೇಕು, ಇಟ್ಟಾಗ ಮಾತ್ರ ಲಕ್ಷ್ಮಿ ಸಂತೋಷಗೊಳ್ತಾಳಂತೆ, ಆವಾಗ ಅನುಗ್ರಹ ಮಾಡ್ತಾಳೆ. ಹಾಗೆ ವರಮಹಾಲಕ್ಷ್ಮಿ ಬರೀ ಲಕ್ಷ್ಮಿಯನ್ನೇ ಕುರಿತು ಮಾಡುವುದಾಗಿಲ್ಲ, ಲಕ್ಷ್ಮಿಯ ಒಟ್ಟಿಗೆ ನಾರಾಯಣನನ್ನಿಟ್ಟು ಪೂಜೆ ಮಾಡಿದರೆ ಮಾತ್ರ ಆ ವರಮಹಾಲಕ್ಷ್ಮಿ ನಮಗೆ ವಿಶೇಷವಾದ ಅನುಗ್ರಹ ಮಾಡ್ತಾಳೆ. ಹಾಗೆ ಇವರು ಹೇಳಿದ್ರು, ಲಕ್ಷ್ಮೀದೇವಿ ನಾರಾಯಣನಲ್ಲಿದ್ದಂತೆ, ಅವರು ನಿತ್ಯಾವಿಯೋಗಳು ಅವರಂಗೆ ಇರ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ಅವರು ಹೇಗೆ ಅನ್ಯೋನ್ಯತೆವಾಗಿದ್ದಾರೋ ಹಾಗೆ ಇವರು ಇರಲಿ. ಒಂದು ಬರ್ತದೆ, ಒಂದು ಹೋಗ್ತದೆ. ಅಲ್ಲಿ ವಿವಾಹದಲ್ಲಿ ಒಂದು ದಿಗ್ಗಜ ಪೂಜೆ ಅಂತ ಮಾಡಿಸ್ತಾರೆ, ಒಂದು ಆನಿದು ಒಂದು ಉಪ್ಪಿಂದು ಅಂತ. ಅಲ್ಲಿ ಮಾಡಿಸೋ ಉದ್ದೇಶನೇ ವಧುವರರಿಗೆ ಸೌಭಾಗ್ಯ ಪ್ರಾಪ್ತಿ ಆಗ್ತದೆ. ಒಂದು ಅರ್ಥ ಅಲ್ಲಿ ಒಂದು ಆಚಾರ್ಯರು ಒಂದು ಆಟವನ್ನು ಆಡಿಸಿ ಒಂದದು ನೀತಿ ಹೇಳ್ತಾರೆ. ಇವಳು ನನ್ನ ಆನೆ ಶ್ರೇಷ್ಠ ಅಂತೇಳಿ ಇವ್ರ ಆನೆ ಶ್ರೇಷ್ಠ ಅಂತ ಹೇಳ್ತಾನೆ. ಅಲ್ಲಿ ಬ್ಯಾಳಿ ಇಲ್ಲದೆ ಅಡಿಗೆ ಆಗಲ್ಲ ಅಂತ ಅಕ್ಕಿ ಹೇಳ್ತಾನೆ, ಉಪ್ಪಿಲ್ಲದಿದ್ದ ಅಡಿಗೆ ತಿಳಿ ಹೇಳ್ತಾನೆ. ಕೊನೆಗೆ ಎಲ್ಲಿ ಬರ್ತದೆ, ಒಂದಕ್ಕೊಂದು ಇದ್ರೇ ರುಚಿ ಅಡಿಗೆ. ಹಾಗೆ ಸಂಸಾರದಲ್ಲಿ ಕಷ್ಟ ಸುಖ ಎರಡೂ ಬರ್ತದೆ. ಕಷ್ಟ ಬಂದಾಗ ಕುಗ್ಗೋದು, ಸುಖ ಬಂದಾಗ ಹಿಗ್ಗೋದು, ಹೀಗೆ ಆಗಬೇಡ್ರಿ. ಕಷ್ಟ ಬಂದಾಗೂ ಒಟ್ಟಿಗೆ ಇರಬೇಕು, ಸುಖ ಬಂದಾಗೂ ಒಟ್ಟಿಗೆ ಇರಬೇಕು ಅಂತ ಅಲ್ಲಿ ದಿಗ್ಗಜ ಪೂಜೆ ಮಾಡಿ ಒಂದು ಸುಮ್ಮನೆ ಸಾರ ಒಂದು ಆಟ ಆಡಿ ಒಂದು ಕಥೆಯನ್ನವರು ಹೇಳ್ತಾರೆ, ಸಂಸಾರದಲ್ಲಿ ಹೀಗಿರಬೇಕು. ಹಾಗೆ ಇವರು ನಾರಾಯಣನಲ್ಲಿ ಲಕ್ಷ್ಮಿ ಇದ್ದಂತೆ ನೀವಿರ್ರಿ ಅಂತ ಅನುಗ್ರಹ ಮಾಡ್ತಾರೆ. ಇನ್ನು ಮುಂದೆ ನೋಡ್ರಿ, ಗರಲ ಗಲೆ ಗಿರೀಂದ್ರ ಕನ್ಯಾ, ಇದು ಅದ್ಭುತ. ಯಾರಂದ್ರೆ ಗೌರಿ, ವಿಷಕಂಠ, ಈ ರುದ್ರದೇವರ ಹೆಂಡತಿ, ಅವಳಂತೆ ಇವಳು ಅಂತ ಆಶೀರ್ವಾದ ಮಾಡ್ತಾರೆ. ಯಾಕೆ ಅಂದರೆ ರುದ್ರದೇವರು ತನ್ನ ಹೆಂಡತಿಗೆ ಹೇಳಿ ಹೋದರಂತೆ. ಏನಂತ? ಸಮುದ್ರ ಮಥನ ಆಯಿತು. ಸಮುದ್ರ ಮಥನ ಆದಾಗ ಹಾಲಾಹಲ ವಿಷ ಬಂತು. ಹಾಲಾಹಲ ವಿಷ ಬಂದಾಗ ನಾನು ಕುಡಿಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಈಗ ಆಯ್ತು, ಕುಡಿದು ಬಾ ಅಂತ. ಯಾರಾದ್ರು ಹೇಳ್ತಾರೆ ನನ್ನ ಗಂಡ ನಾನು ಹೋಗಿ ಇದು ವಿಷ ಕುಡಿತೀನಿ ನಾನು ಅಂತಂದ್ರೆ ಯಾರು ಹೆಂಡತಿ ಬಿಡ್ತಾರೋ ಕುಡಿದು ಬಾಗ್ತಾರೆ. ಆದರೆ ಆಕೆಗೇನು ಗೊತ್ತಿತ್ತು? ಲೋಕ ಕಲ್ಯಾಣಕ್ಕಾಗಿ, ಜನರ ಕಷ್ಟ ಕಾರ್ಪಣ್ಯ ಪರಿಹಾರಕ್ಕಾಗಿ ಇವರು ಕುಡಿತಾ ಇದ್ದಾರೆ. ಒಂದು ವಿಶ್ವಾಸ ಇತ್ತು, ಪರಮಾತ್ಮ ಇದ್ದಾನೆ ಕಾಪಾಡ್ತಾನೆ ಎಂಬ ವಿಶ್ವಾಸ ಇತ್ತು. ಹಾಗೆ ನಾವು ಯಾರಾದ್ರು ಹೇಳಲಿಕ್ಕೆ ಶಕ್ಯನಾ? ಯಾರು ಬಂದು ಹೆಂಡತಿಗೆ ಹೋಗಿ ನೋಡಮ್ಮ ನಾನು ವಿಷ ಕುಡಿದು ಬರ್ತೀನಿ, ಏನಾಗಲ್ಲ ನನಗೆ ಅಂದರೆ ಆಕೆ ನನಗೆ ಕಟ್ಟಿ ಹಾಕಿ ರೂಮ್ನ ಕುಡಿಸ್ತಾನೆ. ಯಾಕೆ ಅಂದರೆ ವಿಷ ಕುಡಿದ್ರೆ ನನ್ನ ಗತಿ ಏನು ಅಂತ ಹೇಳ್ತಾರೆ. ಹಾಗಾಗಿ ಇವಳು ಗರಲಗಲೆ ಗಿರೀಂದ್ರ ಕನ್ಯಾ ಇವ, ಪರಮೇಶ್ವರನಲ್ಲಿ ಹಿಮಾಚಲನ ಮಗಳಾಗಿರ್ತಕ್ಕಂಥ ಗೌರಿಯಂತೆಯೂ ಕೂಡ ಇವರು ಆಗಲಿ. ಹಾಗಾಗಿ ಅಂಥ ಅದ್ಭುತ ಆಶೀರ್ವಾದ ನೋಡ್ರಿ ಬ್ರಾಹ್ಮಣರದು. ಹಾಗಾಗಿ ಈ ಪ್ರೀತಿಯ ಗಂಡನಿಗೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವಳಾಗು ಅಂತ ಆಶೀರ್ವಾದ ಮಾಡ್ತಾರೆ. ಇಂಥ ಆಶೀರ್ವಾದ ಯಾರು ಮಾಡ್ಲಿಕ್ಕೆ ಶಕ್ಯ? ಈ ಬ್ರಾಹ್ಮಣರೇ ಇಂಥ ಅದ್ಭುತವಾದ ತಮ್ಮ ಮಂತ್ರಶಕ್ತಿಯಿಂದ, ವೇದ ಮಂತ್ರದಿಂದ ಆಶೀರ್ವಾದ ಮಾಡ್ತಾರೆ. ಇಂತಹ ಆಶೀರ್ವಾದವನ್ನು ನಾವು ಬಿಡ್ತೀವಿ ಅಂದರೆ ನಮ್ಮಷ್ಟು ಮೂರ್ಖರು ಯಾರಿದ್ದಾರೆ? ಹಾಗಾಗಿ ಬ್ರಾಹ್ಮಣರು ಬಂದಾಗ ಆಶೀರ್ವಾದವನ್ನು ಪಡ್ಕೊಳ್ಬೇಕು, ವಿವಾಹ ಇತ್ಯಾದಿ ಯಾವುದೇ ಸಂದರ್ಭದಲ್ಲಿ. ಇದಾದ ಮೇಲೆ ದೇವ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಹೇಳ್ತಾರೆ. ಆಶೀರ್ವಾದ ಏನು ಮಾಡ್ತೀವಿ ನಾವು? ನಮಸ್ಕಾರ ಮಾಡ್ತೀವಿ.
ಅಲ್ಲಿ ಅದನ್ನು ಇಲ್ಲಿ ಆಯ್ತು. ನತ್ವಾ ಹರಿಂ ಗುರುಮನಂತರ ಮಾರ್ಗ್ಯನಾರಿ ಸೇವಾರತಾವಸಿತವಾರಿ ಚಲೋಚನಾಭಿ ದುಷ್ಟೋ ವಸಂದತಿ ಲಗಾವಿವತಾವಭಾತಂ ತತ್ರಾಂತರೆ ಸಕುತಕಂ ಸುಮನಪ್ಪರೀತು. ಆಶೀರ್ವಾದ ಆದಮೇಲೆ ದಂಪತಿಗಳು ಹಸೆಮಣೆಯಿಂದ ಎದ್ದು ಪರಮಾತ್ಮನಿಂದ ನಮಸ್ಕಾರ ಮಾಡಿ ಬಂದ ಬ್ರಾಹ್ಮಣರಿಗೆ, ಗುರುಗಳಿಗೆ ಎಲ್ಲರಿಗೆ ನಮಸ್ಕಾರ ಮಾಡ್ತಾರೆ. ನೂತನ ವಧುವರು ಹರಿಗುರುಗಳಿಗೆ ನಮಸ್ಕಾರ ಮಾಡಿದರು. ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಹರಿಸ್ತಾರೆ. ಇವರೆಲ್ಲರೂ ನೋಡಿ ಎಂಥ ಸಂಸ್ಕಾರ. ಅವರು ಆಶೀರ್ವಾದ ಮಾಡಿದ್ರು, ಪುನಃ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ್ರೆ ಏನು ಸಿಗ್ತದೆ ಅಂದರೆ, ಈ ಮಾರ್ಕಂಡೇಯ ಋಷಿಗಳು ಬರ್ತಾರೆ. ಮಾರ್ಕಂಡೇಯ ಋಷಿಗಳಿಗೆ ಆಯಸ್ಸೇ ಕಡಿಮೆ. ಮೃಕೊಂಡ ಋಷಿಗಳ ಮಕ್ಕಳು ಆಯಸ್ಸು ಕಡಿಮೆ ನಿಂತಿದ್ದಾಗ ಏನು ಮಾಡ್ಬೇಕು ಅಂತ ಚಿಂತೆ ಆಯ್ತಾರೆ. ಅವಾಗ ಅವರಿಗೆ ಗೊತ್ತಾಯ್ತು, ಸೂಚನೆ ಮಾಡಿ, ಏನು ಮಾಡಬೇಡ, ನಿಮ್ಮ ಮನೆಗೆ ಯಾರ್ಯಾರು ಹಿರಿಯರು ಬರ್ತಾರೆ ಋಷಿಮುನಿಗಳಿಗೆ, ಅವರಿಗೆ ನಿಮ್ಮ ಮಗನ ಕೈಯಲ್ಲಿ ನಮಸ್ಕಾರ ಮಾಡಿಸು ಅಂತ ಹೇಳಿದ್ರು. ಅದರಿಂದ ಅವನು ಒಳ್ಳೆ ಆಯಸ್ಸಾಗ್ತದೆ. ಏನು ಬಂದವರೆಲ್ಲ ಆಯುಷ್ಮಾನ್ ಭವ ಅಂತಿದ್ರು. ಆಯಸ್ಸು ವೃದ್ಧಿಯಾಗಿ ಆಗ ಅವರು ಆಯುಷ್ಮಾನ್ ಭವ ಅನ್ನೋರೆಲ್ಲ ಆ ತಾಕತ್ತಿತ್ತು, ಮಂತ್ರಶಕ್ತಿ ಇತ್ತು. ನಾವು ಆಶೀರ್ವಾದ ಮಾಡೀವಿ ಅಂದರೆ ನಮ್ಮಿಂದ ಸ್ವಲ್ಪ ಪುಣ್ಯ ಹೋಯ್ತಂತೆ ಅರ್ಥ. ಆ ಪುಣ್ಯ ಆಶೀರ್ವಾದ ಮಾಡುವಲ್ಲಿ ಇರಬೇಕು. ಆಗ ಮುಖಂಡ ಋಷಿಗಳು ತಮ್ಮ ಮಕ್ಕಳನ್ನ ಬಂದವರಿಗೆಲ್ಲ ನಮಸ್ಕಾರ ಮಾಡಿಸಿದ್ರು. ಹಿರಿಯರಿಗೆ ನಮಸ್ಕಾರ ಮಾಡು ಅವ್ರು ಆಯುಷ್ಮಾನ್ ಭವ ಅಂತಿದ್ರು. ಅದರಿಂದ ಆಯುಷ್ಯ ವೃದ್ಧಿ ಆಯಿತು ಅಂತ ನಾನು ಕೇಳ್ತೀನಿ. ಒಂದು ನಮಸ್ಕಾರ ಮಾಡಿದ್ರೆ ಇಷ್ಟು ಲಾಭ ಅಲ್ಲ. ಯಾರು ಬಿಡಬೇಕು? ಫೀಸ್ ಇಲ್ಲ, ಕಾಸುಗಟ್ಟಲೆ ಆಗಲ್ಲ, ಸಮಯ ಹೋಗಲ್ಲ. ಇಷ್ಟು ಸುಲಭ ಇದ್ದಾಗ ನಾವು ಮಾಡಂಗಿಲ್ಲ ಅಂದರೆ, ನಾವು ಸುಲಿದ ಬಾಳೆಹಣ್ಣು ಕೊಟ್ಟಿದ್ದಾರೆ ನಮ್ಮ ಹಿರಿಯರು, ಅದು ನಮ್ಮ ತಿನ್ಲಿಕ್ಕೂ ಗತಿ ನಾವು ರೆಡಿ ಇಲ್ಲ. ಇನ್ನು ಅಗದು ಬಾಯ ಹಾಕ್ಬೇಕಾದ ಪರಿಸ್ಥಿತಿ, ಆ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡಿದ್ರೆ ಕಡಿಮೆ ಆಗಿದೆ. ನಮಸ್ಕಾರ ಹೆಂಗಾಗಿದೆ ಅಂದರೆ ಹಿಂಗಾಗಿದೆ, ಕೈ ಎತ್ತು ಬಿಡ್ತಾರೆ. ಯಾಕಂದ್ರೆ ಬಂದವರಿಗೆ ಮಂಡಿ ಊರಿ ನಮಸ್ಕಾರ ಮಾಡುವಂಥ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಈಗಿಂದ ಹಾಕಿದಾಗ ಅದರಿಂದ ಲಾಭ ಎಂಥದ್ದು ಹೀಗೆ ಅದನ್ನ ತಿಳಿಸ್ತಾರೆ. ಅಷ್ಟಲ್ಲದೆ ಇನ್ನೂ ನಮಸ್ಕಾರ ಮಾಡುವುದಂದ್ರೆ ಅಕ್ರೂರ ಬರ್ತಾನೆ. ಅಕ್ರೂರ ಕೃಷ್ಣ ಪರಮಾತ್ಮನ ಪರಮ ಭಕ್ತ. ಇವರು ವೃಂದಾವನದೊಳಗೆ ಗೋಕುಲದೊಳಗೆ ಇದ್ದಾರೆ ಅಂತ ಗೊತ್ತಾಯ್ತು. ಕಂಸ ಅಕ್ರೂರನಿಗೆ ಹೇಳ್ದ, ಹೋಗಿ ಮಲ್ಲಯುದ್ಧ ಕರ್ಕೊಂಬ ಅಂತ. ಅಕ್ರೂರ ಬಂದ ರಥ ಏರಿ. ಕೃಷ್ಣ ಬಲರಾಮ ಈ ಊರಾಗಿದ್ದಾನೆ ಗೊತ್ತಾದ್ಮೇಲೆ ಅವನು ರಥ ಓಡಿಸ್ಕೊಂಡ್ ಬರಲಿಲ್ಲ ಅಕ್ರೂರ. ಯಾಕೆಂದ್ರೆ ಅಕ್ರೂರನಿಗೆ ಅಲ್ಲಿ ಕೃಷ್ಣ ಓಡಾಡಿದ ಹೆಜ್ಜೆಗಳು ಕಾಣಿಸಿದ್ವಂತ. ಆ ಹೆಜ್ಜೆ ಒಳಗೇನಿದೆ, ವಜ್ರಾಂಕುಶಂ ಧ್ವಜ ಸರೋರುಹ ಲಾಂಛನಾಟ್ಯಂ. ಪರಮಾತ್ಮನ ಪಾದಗಳಲ್ಲಿ ಧ್ವಜ, ಅಂಕುಶ ಇವೆಲ್ಲವೂ ಚಿಹ್ನೆಗಳಿವೆ. ವಿಷ್ಣುಪಾದ ನೋಡ್ತೀವಿ ನಮ್ಮ ಮನೆಗ, ಅವೆಲ್ಲ ಚಿಹ್ನೆಗಳು ಪರಮಾತ್ಮನ ಕಾಲಿನಲ್ಲಿವೆ. ಅಕ್ರೂರ ರಥ ಇಳಿದು ಬಿಟ್ಟಂತೆ. ಏನಪ್ಪ ಇದು, ಇಲ್ಲಿ ನೋಡಿ ಕೃಷ್ಣನ ಪಾದ. ಯಾಕಂದ್ರೆ ಕೃಷ್ಣ ಅಲ್ಲೆಲ್ಲ ಓಡಾಡಿದ್ದು. ಅಕ್ರೂರ ಅದಕ್ಕೆ ಹೆಚ್ಚು ಸಾವಿರ ನಮಸ್ಕಾರ ಮಾಡ್ತಾನೆ, ಉರುಳಾಡ್ತಾನಂತೆ. ಯಾಕೆ ಅಂದರೆ ಕೃಷ್ಣನ ಪಾದ ಧೂಳಿ ಇದು, ನಾನು ಅದ್ರ ಮೇಲೆ ಕಾಲಿ ಕಣ್ಣು ನಡೀಲಿ ಅಂತ ನಮಸ್ಕಾರ ಮಾಡಿ 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 ಅವನು ಹೋದ ಅಂತ, ಸಾವಿರ ನಮಸ್ಕಾರ ಮಾಡಿ ಹೋದ ಅಂತ ಹೇಳ್ತಾರೆ. ಆಗ ಅವರು ಎಲ್ಲರೂ ಮಾಡಿ ಅನುಗ್ರಹಿತ ಕಥೆ ನಾವು ಕೇಳ್ತೇವೆ. ಅದನ್ನ ಹಾಗೆ ಬಂದ ದೇವರಿಗೆ, ಬ್ರಾಹ್ಮಣರಿಗೆ ನಾವು ನಮಸ್ಕಾರ ನಾವು ಮಾಡಬೇಕು, ಮಕ್ಕಳುಗಳಿಂದನೂ ಮಾಡಿಸ್ಬೇಕು. ನಾವು ಮಾಡದಿದ್ರೆ ಮಕ್ಕಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ವೆಂಕಟನಾಥ ಹಾಗೂ ಸರಸ್ವತಿ ದಂಪತಿಗಳು ಬ್ರಾಹ್ಮಣರಿಷ್ಟೆಲ್ಲ ಆಶೀರ್ವಾದ ಮಾಡಿದ ಮೇಲೆ ಪುನಃ ಅವರಿಗೆಲ್ಲ ಬ್ರಾಹ್ಮಣರು ನಮಸ್ಕಾರ ಮಾಡ್ತಾರಂತೆ. ಅವರೆಲ್ಲರೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಅದಾದ ಮೇಲೆ ನಿಯುಜ್ಯ ವಂಶಸ್ಥ ನಿತಂಬ ನಿರ್ವಧು ಪಿತಾತದೀಯ ಯಜನಾರ್ಚಕನಾಕೃತೆ. ಇದಾದ ಮೇಲೆ ವಿವಾಹ ಸಮಾರಂಭಕ್ಕೆ ವಧುವರರ ಕಡೆ ಎಲ್ಲ ಸಂಬಂಧಿಗಳು ಬಂದಿದ್ರು, ಸಾಕಷ್ಟು ಜನ. ಅವರೆಲ್ಲ ಮುಗಿದ ಮೇಲೆ ಅವರೆಲ್ಲರಿಗೂ ಸರಿಯಾಗಿ ಕೂಡಿಸಿ ಎಲೆ ಹಾಕಿ ಬಡಿಸ್ತಾರೆ. ಎಲೆ ಹಾಕಿ ಬಡಿಸಿ, ಬಡಿಸೋರು ಯಾರಿದ್ರು ಅಂದರೆ ಅದು ಹೇಳ್ತಾರೆ. ಬಡಿಸೋರೆಲ್ಲರೂ ಕೂಡ ವಂಶಸ್ಥ ನಿತಂಬಿನಿ. ನೋಡ್ರಿ, ಅಲ್ಲಿ ಬಡಿಸೋರೆಲ್ಲರೂ ಒಳ್ಳೆಯ ಸತ್ಕುಲ ಪ್ರಸೂತರಾದ ಸುಮಂಗಲ ಸ್ತ್ರೀಯರಿದ್ರಂತೆ ಬಡಿಸ್ಲಿಕ್ಕೆ. ಅಲ್ಲೆಲ್ಲರೂ ಬಂದು ಆ ಬ್ರಾಹ್ಮಣರಿಗೆಲ್ಲ ಸುಮಂಗಲ ಸ್ತ್ರೀಯರು ಬಡಿಸ್ತಿದ್ರು. ಎಲ್ಲ ಇವನು ಸರಸ್ವತಿ ತಂದೆ ಬ್ರಾಹ್ಮಣರಿಗೆಲ್ಲ ಸರಿಯಾಗಿ ಕೂಡಿಸಿ, ಅವರವರ ಹಿರಿಯರು ಕಿರಿಯರು ಆತಕ್ಕಂತೆ ಎಲ್ಲ ಕೂಡಿಸಿ, ಅವರಿಗೆ ಬಂಧು ಬಾಂಧವರಿಗೆಲ್ಲರೂ ಕೂಡಿಸಿ, ವಧುವರನ್ನು ನಡುವೆ ಕೂಡಿಸಿ ಎಲ್ಲರಿಗೂ ಭೂಮದ ಊಟವನ್ನು ಹಾಕ್ತಾನೆ. ಭಕ್ಷ್ಯ ಭೋಜನಗಳನ್ನೆಲ್ಲ ಮಾಡಿಸಿದ್ದ. ಅದರಿಂದ ಅದ್ಭುತವಾಗಿ ಊಟಕ್ಕೆ ಹಾಕ್ತಾನೆ. ಊಟ ಎಲ್ಲ ಆದ ಮೇಲೆ
ಎಲ್ಲರೂ ಅದ್ಭುತವಾದ ಅಡಿಗೆ ನಾವು ಹೇಳೋಗ್ತೀವಿ, ಚೆಂದಾಗಿದ್ದ ಅಡಿಗೆ, ಎಲ್ಲರೂ ಬಹಳ ಸಂತೋಷಪಟ್ಟು ಹೋದ್ರು. ಇಷ್ಟೆಲ್ಲ ಆದಮೇಲೆ ಬ್ರಾಹ್ಮಣರ ಆಶೀರ್ವಾದ ಆಯಿತು, ನಮಸ್ಕಾರ ಆಯಿತು. ಊಟ ಆದ್ಮೇಲೆ ಏನಿರ್ತದೆ ಈಗ? ಸತ್ಕಾರ ಮಾಡಬೇಕು ಬ್ರಾಹ್ಮಣರಿಗೆ. ಅದನ್ನು ಮಾಡ್ತಾರೆ. ಭೂದೇವಾನ್ ಭೋಜಯಿತ್ವ ತದನು ತದುಚಿತೆ ಅಂಬರೇರ್ ದಕ್ಷಿಣಾಭಿ ತಾಂಬೂಲೈ ಸ್ತೋಷಯಿತ್ವ ವಿರಚಿತ ನಿಯಮ ಸ್ತ್ರೀ ಹಾನ್ಯೇವ ವೇಷಃ. ಮದುವೆ ದಿವಸ ಮತ್ತೆರಡು ದಿವಸ ವೆಂಕಟನಾಥಾಚಾರ್ಯರು ಬಹಳ ಅದ್ಭುತವಾಗಿ ಸಂಭ್ರಮ ನಡೀತು. ಮದುವೆ ಬ್ರಾಹ್ಮಣರಿಗೆ ತೃಪ್ತವಾಗುವಂತೆ ಉಪಚಾರ ಎಲ್ಲವೂ ನಡೀತು, ವ್ಯವಸ್ಥೆ ಆಯಿತು. ಬ್ರಾಹ್ಮಣರೆಲ್ಲರೂ ಇವರ ವ್ಯವಸ್ಥೆ, ಇವರ ಸತ್ಕಾರ, ಆತಿಥ್ಯ ಇವೆಲ್ಲವನ್ನು ನೋಡಿ ಬಹಳ ಸಂತೋಷಗೊಂಡು ಆ ಬ್ರಾಹ್ಮಣರಿಗೆ ಅವರವರ ವಿದ್ಯೆಗೆ ತಕ್ಕಂತೆ ವಸ್ತ್ರ, ತಾಂಬೂಲ, ದಕ್ಷಿಣಾದಿಗಳನ್ನೆಲ್ಲವೂ ಕೂಡ ವೆಂಕಟನಾಥಾಚಾರ್ಯರು ಎದ್ದು ಬಂದು ಕೊಟ್ಟು ನಮಸ್ಕಾರವನ್ನು ಮಾಡುತ್ತಾರೆ. ನಮಸ್ಕಾರ ಮಾಡಿ 3 ದಿನ ಅದ್ಭುತವಾಗಿ ವಿವಾಹ ಕಾರ್ಯ ನಡೀತಿದೆ. ಅವರು ನಿಯಮದಿಂದ ಇದ್ರು 3 ದಿನ, ಮಾತು ಗೀತು ಏನಿರಂಗಿಲ್ಲ. ಎಲ್ಲಿ ತಾನೆ ಹೇಳ್ತಾರೆ, ಅರುಂಧತಿ ದರ್ಶನ ಆದ್ಮೇಲೆ ಮಾತಾಡಬೇಕಂತ ಹೇಳ್ತಾರೆ. ಈಗೆಲ್ಲ ಮಾತು ಮೊದಲೇ ಪ್ರಾರಂಭ ಆಗ್ತದೆ. ಅಲ್ಲಿ ತನಕ ನಿಯಮದಿಂದಿದ್ದು. ಅದಾದ ಮೇಲೆ ವೆಂಕಟನಾಥಾಚಾರ್ಯರು ತಮ್ಮ ಸಹಪಾಠಿಗಳು, ವಿದ್ವಾಂಸರು, ಹಿರಿಯರೆಲ್ಲ ಅವರೊಟ್ಟಿಗೆ ವಿನೋದದಿಂದ ಹಾಸ್ಯ ಮಾತನಾಡ್ತಾರೆ. ಅವರ ವಿನಯ, ಅವರ ಔದಾರ್ಯ ಇವೆಲ್ಲವೂ ಕೂಡ ಆ ಬಂದ ವಿದ್ವಾಂಸರಿಗೆ, ಅತಿಥಿಗಳಿಗೆ ಸಂತೋಷವುಂಟು ಮಾಡಿತು ಅಂತ ಹೇಳ್ತಾರೆ. ಹೀಗೆ ವೆಂಕಟನಾಥಾಚಾರ್ಯರು ಆ ಯಜ್ಞ ದೀಕ್ಷೆಯನ್ನೆಲ್ಲ ಹೇಗೆ 3 ದಿನಗಳ ನಿಯಮ ಇತ್ತು ಅದೆಲ್ಲವೂ ಆದ ಮೇಲೆ ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನೆಲ್ಲ ಮಾಡಿ, ದಕ್ಷಿಣಾದಿಗಳನ್ನೆಲ್ಲ ಮಾಡಿ ಅವರ ಅನುಗ್ರಹವನ್ನು ಪಡಿತಾರೆ ಎಂಬುದಾಗಿ ತಿಳಿಸ್ತಾರೆ. ಅದಾದ ಮೇಲೆ ಇಲ್ಲಿ ವಿವಾಹ ಆದ ಮೇಲೆ ಅವರು ವಧುವರರನ್ನು ಕೂಡಿಕೊಂಡು ಅವರು ತಮ್ಮ ಊರಿಗೆ ಹೊರಡುತ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಗಿಡಗಳು, ವೃಕ್ಷಗಳು ಅವೆಲ್ಲ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಇವರು ಹೋಗಬೇಕಾದ್ರೆ ಗಿಡಗಳೆಲ್ಲವೂ ಕೂಡ ಸಂತೋಷಗೊಂಡುವಂತೆ, ಅಲ್ಲಿ ಸಂತೋಷಗೊಂಡು ತಾವೇ ವೃಕ್ಷ ಹೂವುಗಳೆಲ್ಲವೂ ಕೆಳಗೆ ಗಿಡಗಳು ಉದುರಿಸ್ತಿದ್ವಂತೆ. ಅದಕ್ಕೊಂದು ಹೇಳ್ತಾರೆ, ಅಶೋಕ ವೃಕ್ಷ ಅಂತ ಇರ್ತದೆ. ಅಶೋಕ ವೃಕ್ಷ ಕಮಲೇಕ್ಷಣಾನಾಂ ಮನೋಕ್ತಪಾದಾಂಬು ಜಟಾಡನೀನ ಉಲ್ಲಾಸಮಾಪು ಸಹತಾ ತದಾನಿ ವ್ಯಥೇವ ಲೀಲಾ ಕಮಲೇರಿವಾನ. ಅಶೋಕ ವೃಕ್ಷ ಅಂತಿದೆ. ಅದು ಎಲ್ಲ ಸ್ತ್ರೀಯರು ಬಂದು ಅದಕ್ಕೆ ಒದ್ರಂತೆ. ಒದ್ದಾಗ ಅದು ಶೋಕ ಆಗಲಿಲ್ಲ. ಯಾಕೆ ಅಂದರೆ ಅದಕ್ಕೆ ಹೆಸರೇ ಅಶೋಕ, ಶೋಕ ಇಲ್ಲದು ಅಂತ ಅರ್ಥ. ಅದು ಇವರು ಬಂದು ಒದ್ದಾಗಿದೆ ಶೋಕ ತೋರಿಸ್ತಂದ್ರೆ ಅನ್ವರ್ಥಕ ನಾಮ ಆಗುವುದಿಲ್ಲ. ಇದೇನಪ್ಪ ಏನು ಅಶೋಕ ಅಂತ ಹಿಡ್ಕೊಂಡು ಯಾವ ಅಳ್ತಾ ಇರ್ತಾನಲ್ಲ ಅಂತ ಕೆಲವು ಹೆಸರು ಹಂಗಿರ್ತಾವ. ಪ್ರಸನ್ನ ಅಂತ ಇರ್ತಾವ, ಪ್ರಸನ್ನೇ ಇರಂಗಿಲ್ಲ ಯಾವಾಗ. ಹೀಗೆ ಹೆಸರಿಗೆ ತಕ್ಕಂತ ಅನ್ವರ್ಥ ಇರಂಗಿಲ್ಲ. ಇವರು ಎಲ್ಲ ಬಂದು ಒದ್ದಾಗ ಅದು ಶೋಕ ಪಡಲಿಲ್ಲ. ಯಾಕಂದ್ರೆ ಶೋಕ ಆದ್ರೂ ಪಡಲಿಲ್ಲ ಅಂತೆ, ನೋವಿತ್ತು, ಶೋಕ ಆಯ್ತಂತೆ. ಯಾಕಂದ್ರೆ ಅಶೋಕ ನಾನು ಯಾಕೆ ಅಳ್ಳಿ, ನೀವು ಸಂತೋಷ ಆಯ್ತಂತೆ. ಸಂತೋಷ ಆಗಿದೆ ಹೆಂಗೆ ಗೊತ್ತಾಯ್ತು ನಿಮ್ಗೆ ಅಂದ್ರೆ, ಹೂಗಳನ್ನೆಲ್ಲ ಉದುರಿಸಿ ನಾನು ಸಂತೋಷದಿಂದಿದ್ದೇನೆ ಈ ವೆಂಕಟನಾಥಾಚಾರ್ಯರು ಹೋಗಬೇಕಾದ್ರೆ ಅಂತ ಅವೆಲ್ಲ ಸೂಚನೆ ಆಯ್ತು ಅಂತ ಕವಿಗಳು ಅನಿಸ್ತಾರೆ. ಹೀಗೆ ಆ ಗಿಡಗಳು, ತಿಲ ವೃಕ್ಷ ಬರ್ತದೆ, ಸಂಪಿಗೆ ಹೂವಿನ ವೃಕ್ಷ ಬರ್ತದೆ, ಸಾಕಷ್ಟು ಮರಗಳು ಬರ್ತದೆ. ಅವೆಲ್ಲ ಮರಗಳ ವರ್ಣನೆಯನ್ನು ಮಾಡ್ತಾರೆ. ವರ್ಣನೆಯನ್ನು ಮಾಡಿ ಈ ಸರಸ್ವತಿ ಮತ್ತು ವೆಂಕಟನಾಥರು ಅದೆಲ್ಲ ವೈಭವದಿಂದ ತಮ್ಮ ಊರಿಗೆ ಹೋಗಿ ತಮ್ಮ ಮನೆಯಲ್ಲಿ ಪ್ರವೇಶ ಮಾಡಿ ಸಹಿತಮಾಲೋಕ್ಯ ವನಂ ಗತಾನ ವಿಲಾಸಿನೀನ ವಿಹೃತಿ ಪ್ರಭೇದ ಕುಪೇಂದ್ರ ವಜ್ರಾಯಿತ ಕಾಯಸಾರು ಗೃಹಂ ಪ್ರವಿಶ್ಯಾಬ್ದ ಗಣಾನ್ಮೋದ. ಈ ವೆಂಕಟನಾಥಾಚಾರ್ಯರು ವಿವಾಹದ ನಂತರ ದಾರಿಯಲ್ಲಿ ಬರ್ತಾ ಕಾಡಿನೊಳಗೆ ಈಗಿನ ಅಶೋಕ ಗಿಡದ ಹೇಳಿದ ಹಾಗೆ ಅನೇಕ ವರ್ಣನೆಗಳನ್ನು ಮಾಡಿದ್ದಾರೆ. ಅದೆಲ್ಲವನ್ನು ನೋಡಿ ಅದನ್ನೆಲ್ಲ ವಿಲಾಸವನ್ನೆಲ್ಲ ನೋಡ್ತಾರೆ. ಅಲ್ಲಿಂದ ತಮ್ಮ ಊರಿಗೆ ಬಂದು ತಮ್ಮ ಮನೆಯನ್ನು ಪ್ರವೇಶ ಮಾಡಿ ಅನೇಕ ವರ್ಷಗಳವರೆಗೆ ಅವರು ದಾಂಪತ್ಯ ಜೀವನದಿಂದ ಸುಖವಾಗಿದ್ದರು ಎಂಬುದಾಗಿ 5ನೇ ಸರ್ಗದ ಕಥಾಭಾಗವನ್ನು ಮುಗಿಸ್ತಾರೆ. ಇನ್ನು 6ನೇ ಸರ್ಗದಲ್ಲಿ ರಾಯರ ಸುಧೀಂದ್ರ ತೀರ್ಥರ ಭೇಟಿ, ಸುಧೀಂದ್ರ ತೀರ್ಥರಲ್ಲಿ ವಿದ್ಯಾಭ್ಯಾಸ ಇತ್ಯಾದಿಗಳು 6ನೇ ಸರ್ಗದಿಂದ ಪ್ರಾರಂಭವಾಗ್ತದೆ. ಅದು ಮುಂದಿನ ವಿದ್ವಾಂಸರು ಏನು ಪಂಚಮಿ ಆದಮೇಲೆ ಅವಲ್ಲ ಟೀಕಾರಾಯರ ಪಂಚಮಿ ಆಗಿ ಮಾರನೇ ದಿನ ಅದು 6ನೇ ಸರ್ಗದಿಂದ ಮತ್ತು ಇನ್ನೊಬ್ಬ ವಿದ್ವಾಂಸರು ಅದನ್ನು ಉಪನ್ಯಾಸ ನಡೆಯಲಿಕ್ಕಿದ್ದಾರೆ. ಹಾಗಾಗಿ 5 ದಿನಗಳ ಕಾಲ ಆ 5 ಸರ್ಗಗಳು ಎಷ್ಟು ಸುಮಾರು 10-12 ದಿನಗಳ ಕಾಲ ಯಥಾಶಕ್ತಿ ಗುರುಗಳ ಅನುಗ್ರಹದಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದೆಲ್ಲವೂ ಕೂಡ ಗುರುಗಳ ಅನುಗ್ರಹ. ತಪ್ಪಿದ್ರೆ ಅದು ನನ್ನ ಅಜ್ಞಾನದಿಂದ ಅಂತ ಹೇಳ್ತಾ
5 ಸರ್ಗದ ಇದರ ಮಂಗಳ ನಾಳೆದು ಟೀಕರಾರ ಪಂಚಮಿ. ಅವತ್ತಿನ ದಿವಸ ಟೀಕರಾರ ಮಹಿಮೆ ನೇಳು ಇದು ಅದರದ್ದು 2 ಒಟ್ಟಿಗೆ ನಾಡದ ಅಂತ ಅಲ್ಲಿ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಉಪನ್ಯಾಸವನ್ನು ರಾಯರಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ 2 ಮಾತುಗಳನ್ನು ಗುರುಗಳ ದ್ವಾರ ಪರಮಾತ್ಮ ಸಮರ್ಪಣೆ ಮಾಡಿ ಶ್ರೀಕೃಷ್ಣ ಅರ್ಪಣಮಸ್ತು.